ನಾವೆಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ರೆ ಅದು ಸಾಧ್ಯ. ಹೀಗೆ ನಾವೇ ಫೈಟ್ ಮಾಡ್ಕೊಂಡು ಕಿತ್ತಾಡ್ಕೊಂಡಿದ್ರೆ ಅದು ಆ ರಚನಾಂಗೂ ಸಂಜೀವಂಗೂ ಅಡ್ವಾಂಟೇಜ್ ಆಗತ್ತೆ. ಸ್ವಲ್ಪ ಸಂಯಮದಿಂದ ಇರ್ರಪ್ಪ. ಇದನ್ನ ನಿಮ್ಮ ಮಗಳು ಈ ದೇವಿಗೆ ಹೇಳಿ. ಆ ಹೆಂಗ್ಸ್ ಯಾರು? ಅವ್ಳು ಎಲ್ಲಿಂದ ಬಂದ್ಲು? ಅಷ್ಟು ಜನ ರೌಡಿಗಳನ್ನ ಹೊಡೆದು ಓಡಿಸ್ಬಿಟ್ಲಲ್ಲ. ಅದೇ ನನಗ್ ಮಿಸ್ಟ್ರಿ ಆಗಿ ಅನ್ಸ್ತಾ ಇದೆ. ನನಗೂ ಅದೇ ಅನುಮಾನ ಕಣೆ. ನಂಗ ಆ ಹೆಂಗಸನ್ನ ನೋಡಿದ್ರೇನೆ ಮೈಯೆಲ್ಲ ನಡ್ಕ ಬರ್ತಿತ್ತು. ಅವಳಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನ್ಸ್ತಾ ಇತ್ತು. ನನ್ಗೂ ಎಕ್ಸಾಕ್ಟ್ಲಿ ಇದೇ ತರ ಫೀಲ್ ಆಯ್ತು. ಸಾಲದಕ್ಕೆ ವಾರ್ನಿಂಗ್ ಬೇರೆ ಕೊಟ್ಟೋದ್ಲಲ್ಲಮ್ಮ ಅವಳು. ಏನೋ ನಮ್ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ನೋಡು, ವಾತಾವರಣ ತಿಳಿ ಆಗೋ ತನಕ ಸ್ವಲ್ಪ ನೀನ್ ಸೈಲೆಂಟ್ ಆಗಿದ್ರೆ ಅದು ನಿನಗೊಳ್ಳೇದು. ದೇವಿ, ರಚನಾ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀನೇನಾ? ನಿನ್ ಪ್ಲಾನಿಂಗು ಸೂಪರ್ ಆಗಿರುತ್ತೆ, ಆದ್ರೆ ಎಕ್ಸಿಕ್ಯೂಷನ್ ದಬಾಕೊಂಡ್ಬಿಡುತ್ತೆ. ಇನ್ಕಮ್ ಟ್ಯಾಕ್ಸ್ ರೈಡ್ ಐಡಿಯಾ ತರ ಈ ಪ್ಲಾನು ಅಡ್ಡಡ್ಡ ಮಲ್ಕೊಂಡ್ಬಿಡ್ತು. ಸುಮ್ನೆ ಸ್ಕೆಚ್ ಹಾಕಿದ್ರೆ ಸಾಕಾಗಲ್ಲ, ಟಾರ್ಗೆಟ್ ಕಿತ್ ಹೋಗೋ ತರ ಹೊಡಿಬೇಕು. ಹೊಡಿ. ನೀನು ತಾಕತ್ತಿದ್ರೆ ಡೀಲ್ ಮಾಡಿ ತೋರ್ಸು. ಅದನ್ ಬಿಟ್ಟು ನನ್ನ ಇನ್ಸಲ್ಟ್ ಮಾಡಿದ್ರೆ ಈ ದೇವಿ ಒರಿಜಿನಲ್ ರೂಪ ಏನು ಅಂತ ನೀನ್ ನೋಡ್ಬೇಕಾಗುತ್ತೆ. ಏಯ್, ಏನೇ ನಿನ್ ಒರಿಜಿನಲ್ ರೂಪ? ತೋರ್ಸು. ರಾಣ ಇಲ್ಲೇ ಅಡ್ವೈಸ್ ಕೇಳ್ದೆ ಅಂತ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ, ಏಯ್, ನನ್ನ ಒರಿಜಿನಲ್ ರೂಪ ತೋರಿಸ್ಬೇಕಾಗತ್ ನಿನಗೆ. ತಂಗಿ ಅಂತ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ. ಇದೇ ಬೇರೆಯವ್ರಾಗಿ ಅವ್ರ ಜುಟ್ ಕತ್ತರಿಸ್ಬಿಡ್ತಿದ್ದೆ. ಕತ್ತರಿಸು ನೋಡೋಣ. ದೇವಿ, ರಾಣ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾವ್ ಈ ಮನೇಲಿರೋದು ಈ ಆಸ್ತಿನ, ಈ ಮನೆನ ನಮ್ ಕೈವಶ ಮಾಡ್ಕೊಳಕ್ಕೆ, ಜಗಳ ಆಡಕ್ಕಲ್ಲ. ನಾವೆಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ರೆ ಅದು ಸಾಧ್ಯ. ಹೀಗೆ ನಾವೇ ಫೈಟ್ ಮಾಡ್ಕೊಂಡು ಕಿತ್ತಾಡ್ಕೊಂಡಿದ್ರೆ ಅದು ಆ ರಚನಾಂಗೂ ಸಂಜೀವಂಗೂ ಅಡ್ವಾಂಟೇಜ್ ಆಗತ್ತೆ. ಸ್ವಲ್ಪ ಸಂಯಮದಿಂದ ಇರ್ರಪ್ಪ. ಇದನ್ನ ನಿಮ್ಮ ಮಗಳು ಈ ದೇವಿಗೆ ಹೇಳಿ. ರಚನಾ ಕೈಲಾಗ್ದಿರೋ ನನ್ ಬಯಸ್ಕೊಂಡು ಮಾಡ್ಬಿಟ್ಲಮ್ಮ. ಸ್ವಲ್ಪ ಸಮಾಧಾನ ಮಾಡ್ಕೊ. ಕುತ್ಕೊಳ್ಳಿ. ಅಮ್ಮನವ್ರು ಹೇಳ್ದ ಹಾಗೆ ಇನ್ ತಡ ಮಾಡಬಾರ್ದು. ಅತ್ತೆಗೆ ಮೆಡಿಸಿನ್ ಬಗ್ಗೆ ಪ್ರೂಫ್ ಸಮೇತ ಹೇಳ್ಬೇಕು. ಅತ್ತೆಗೇನಾದ್ರೂ ಹೆಚ್ಚು ಕಮ್ಮಿ ಆಗೋದಕ್ಕಿಂತ ಮುಂಚೆ ದೇವಿನ ಹಿಡಿದು ಅವಳಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು. ಅತ್ತೆನ ಕತ್ಲೆ ಕೋಣೆಯಿಂದ ಆಚೆ ತಂದು ನಾನ್ ಜೀವಂಗ್ ಮಾತು ಕೊಟ್ಟಂಗೆ ಅಮ್ಮನ ಮಗನ ಇಬ್ರು ಒಂದ್ ಮಾಡ್ಬೇಕು. ಅಮ್ಮ, ನಮ್ಮೆಲ್ಲ ಸಮಸ್ಯೆ ಬಗೆಹರಿಯೋ ತರ ನೀನೇ ಒಂದ್ ದಾರಿ ತೋರ್ಸು. ಹೋರಾಡಿ ಗೆಲ್ಲೋ ಶಕ್ತಿನ ಕೊಡು. ಅರ್ಜೆಂಟಾಗಿ ಎಲ್ಲೋ ಹೋಗ್ತಾ ಇರೋ ಹಾಗಿದೆ ಇವಳು. ಯಾವ ಉದ್ದೇಶಕ್ಕಿರ್ಬೋದು? ಅಥವಾ ಯಾರನ್ನ ಮೀಟ್ ಮಾಡೋದಕ್ಕಿರ್ಬೋದು?
ಇವಳು ಹಿಂದೆ ಹೋದ್ರೆ ಸ್ಟ್ರಾಂಗ್ ಆಗಿ ಏನಾದ್ರೂ ಕ್ಲೂ ಸಿಗುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಫಾಲೋ ಮಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ಯಾಕೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ಯಾ? ಹಸು ಸಾಕೊಂಡವನು ಹಾಲು ಕರ್ದೇ ಕರಿತಾನೆ, ಅದಕ್ಕೆ ಹಸು ಬೇಜಾರು ಮಾಡ್ಕೊಂಡ್ರೆ ಆಗತ್ತಾ? 8 ವರ್ಷದಿಂದ ನಾನು ಯಾವತ್ತೂ ನಿಮ್ಗೆ ತೊಂದರೆ ಕೊಟ್ಟಿಲ್ಲ. ನನ್ನ ಕಷ್ಟ ಬಂದಾಗ ಅಮ್ಮ ತಾಯಿ ಅಂತ ಒಂದೇ ಒಂದು ಫೋನ್ ಮಾಡ್ತೀನಿ ಅಷ್ಟೆ. ಎಷ್ಟಿದೆ ಇದರಲ್ಲಿ? 1 ಲಕ್ಷ. 1 ಲಕ್ಷನಾ? ನಾನು ಕೇಳಿದ್ದು 2 ಲಕ್ಷ. ಏಯ್, ಹಣ ಏನ್ ಮರದಲ್ಲಿ ಬೆಳೆಯಲ್ವೋ ಇಡಿಯಟ್? ಕಿತ್ತು ನಿಂಗೆ ಕೊಡೋದಕ್ಕೆ ಕೊಟ್ಟಿರೋ ಭಿಕ್ಷೆನ ತಗೊಂಡು ಹೋಗ್ತಾ ಇರು. ಭಿಕ್ಷೆನಾ? ನೀನ್ ನನಗ್ ಭಿಕ್ಷೆ ಹಾಕ್ತೀಯಾ? ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ ಮಾಧುರಿನ ಸಾಯಿಸಿದ್ಯಾರು? ನೀನು. ಅದನ್ನ ವಿಡಿಯೋ ಮಾಡ್ಕೊಂಡಿದ್ಯಾರು? ನಾನ್ ಮನ್ಸು ಮಾಡಿದ್ರೆ ಆ ವಿಡಿಯೋನ ಪೊಲೀಸರು ಕೊಟ್ಟು 10 ನಿಮಿಷದಲ್ಲಿ ನಿನ್ ಜೈಲು ಕಳಿಸ್ಬೋದು. ಆದ್ರೂ ಯಾಕೆ ಬಿಟ್ಟಿದ್ದೀನಿ? ನೀನು ಚೆನ್ನಾಗಿರು, ನನ್ನನ್ನು ಚೆನ್ನಾಗಿಟ್ಕೋ ಅಂತ. ಇದೊಂಥರ ಪರ್ಸನಲ್ ಅಂಡರ್ಸ್ಟ್ಯಾಂಡಿಂಗ್, ಅಡ್ಜಸ್ಟ್ಮೆಂಟು. ಇನ್2 ದಿನದಲ್ಲಿ ಮಿಕ್ಕಿರೋ 1 ಲಕ್ಷನೂ ಬರ್ಬೇಕು. ಏಯ್, ನಿಂತ್ಕೋ. ನಾನ್ ಮಾಧುರಿನ್ ಮುಗಿಸ್ದಂಗೆ ನಿನ್ನನ್ನು ಮುಗಿಸ್ಬಿಟ್ರೆ? ಯಾಮಾರಿದ್ರೆ ನೀನ್ ನನ್ನೂ ಮುಗಿಸ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನನ್ನ ಮೊಬೈಲಲ್ಲಿರೋ ಈ ವಿಡಿಯೋನ ನಾನು ನನ್ನ ಫ್ರೆಂಡಿಗೆ ಶೇರ್ ಮಾಡಿದ್ದೀನಿ. ಬೈ ಚಾನ್ಸ್ ನಿನ್ ಕೈಲಿ ನಾನೇನಾದ್ರು ಸತ್ರೆ ಅವ್ನು ನಿನಗೆ ಫೋನ್ ಮಾಡ್ತಾನೆ. ಇವಾಗ ಬರೀ ಸಿಂಗಲ್ ಮರ್ಡರ್ ಪೇಮೆಂಟ್ ಕೊಡ್ತಾ ಇದೀಯಾ, ಆಮೇಲೆ ಡಬಲ್ ಮರ್ಡರ್ ಪೇಮೆಂಟ್ ಕೊಡ್ಬೇಕಾಗತ್ತೆ. ಈ ಗಿಮಿಕ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಈ ಎಕ್ಸ್ಟ್ರಾಗಳೆಲ್ಲ ಬೇಡ, ಹುಷಾರ್. ಎಲ್ಲೋ ನೋಡಿದೀನಿ ಇವ್ರನ್ನ, ಎಲ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಏನ್ ಮಾತಾಡ್ಕೊಂಡ್ರು ಇಬ್ರು? ಕೇಳಿಸ್ಲಿಲ್ವಲ್ಲ. ಈ ದೇವಿಯ ಕದ್ದು ಮುಚ್ಚಿ ಇವನಿಗೆ ದುಡ್ಡು ಕೊಟ್ಲು ಅಂತ ಸೀಕ್ರೆಟ್ ಡೀಲಿಂಗ್ ಇವ್ರಿಬ್ರು ಮಧ್ಯ ಏನ್ ನಡೀತಾ ಇದೆ? ಅವನ್ ಬೇರೆ ಆವಾಜ್ ಹಾಕ್ಬಿಟ್ಟು ಹೋದ. ಇವಳು ಸುಮ್ನಿದ್ಲು ಅಂದ್ರೆ ಯಾವ್ದೋ ಸರಿಯಾದ ಸ್ಕ್ಯಾಮ್ಗೆ ಸಿಕ್ಕಾಕೊಂಡಿದ್ದಾಳೆ. ಅದೇನು ಅಂತ ಕಂಡುಹಿಡಿಬೇಕು. ದೊಡಮ್ಮ, ಹೆದರ್ಕೋಬೇಡಿ. ನಿಮ್ಮ ಬಗ್ಗೆ ನೀವು ಚಿಂತೆ ಇಟ್ಕೋಬೇಡಿ. ನೋಡಿ, ನಿಮ್ಮ ಆರೋಗ್ಯನ ಹಂತ ಹಂತವಾಗಿ ಹೇಗೆ ಸರಿ ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನೋಡಿ, ಮತ್ತೆ ಭಯ ಪಡ್ತಾ ಇದ್ದೀರಾ? ಅವ್ರು ಎಷ್ಟೊಂದು ವರ್ಷದಿಂದ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಿರೋ ಡಾಕ್ಟರ್ ಅಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತು ತಡ್ಕೊಳ್ಳಿ, ಆಮೇಲೆ ನಿಮಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಬರಲ್ಲ. ಯಾಕಂದ್ರೆ ನೀವೇ ಇರಲ್ವಾ. ಅಂದ್ರೆ ನೀವು ಬೇಗ ಸರಿ ಹೋಗ್ತೀರಾ ಅಂತ ಹೇಳ್ತಿದ್ದೆ ಅಷ್ಟೇ. ನೀವು ಬೇರೆ ತರ ಅರ್ಥ ಮಾಡ್ಕೊಂಡ್ರ ದೊಡಮ್ಮ.
ನೀನ್ ಯಾಕೆ ಬಂದೆ ಇಲ್ಲಿ? ನಿನ್ನ ನೋಡಿದ್ರೆ ದೊಡ್ಡಮ್ಮಂಗ ಆಗಲ್ಲ. ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಕೋಪ ಮಾಡ್ಕೋತಾರೆ, ಕೆನ್ನೆಗೊಂದು ಬಾರಿಸ್ತಾರೆ. ಈಗಾಗ್ಲೇ ಅದ್ರ ಅನುಭವ ಇದೆ ಅಲ್ವಾ ನಿನ್ಗೆ? ಹೋಗಿಲ್ಲಿಂದ. ಅದನ್ನ ಕೇಳೋದಿಕ್ಕೆ ನೀನ್ ಯಾರು? ನಾನ್ ಯಾರ? ನಾನು ಅವ್ರ ಮಗಳು. ನಾನು ಸೊಸೆ. ಅವ್ರು ಯಾರನ್ನು ನೋಡೋದಕ್ಕೆ ಇಷ್ಟಪಡಲ್ಲ, ಕೋಪ ಮಾಡ್ಕೋತಾರೆ, ಬೈತಾರೆ ಅಂತ ಇನ್ನು ಎಷ್ಟು ದಿನ ಇದೇ ಭಯದ ಗೊಂಬೆನ ನಡೆಸ್ತೀಯ ನೀನು? ಈ ಲುಕ್ ಕೊಡೋದ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅವ್ರಿಗೂ ನನಗೂ ನಡುವೆ ತಡೆಗೋಡೆ ಆಗಿರೋದೆ ನೀನು ಅನ್ನೋದು ನನಗೆ ಗೊತ್ತು. ರಚನಾ, ಸಿಂಹನೇ ಸೈಲೆಂಟಾಗಿ ಕೂತಿರುವಾಗ ಕುಳ್ಳಿನಲ್ಲಿ ನೀನ್ ಯಾಕೆ ಎಗರಾಡ್ತಾ ಇದೀಯಾ? ಕೂಲ್. ಅತ್ತಿಗೆ, ನೀವು ಹೊರಡಿ. ನೋಡಿ, ದೊಡ್ಡಮ್ಮ ನಿಮ್ಮನ್ನ ನೋಡಿ ಹೆದರ್ಕೋತಾ ಇದ್ದಾರೆ. ದೊಡ್ಡಮ್ಮ, ಹೆದರ್ಕೋಬೇಡಿ, ಇವಾಗ ಕಳಿಸ್ತೀನಿ ಅತ್ತಿಗೆನ. ಅತ್ತಿಗೆ ಪ್ಲೀಸ್ ಹೊರಡಿ. ನೋಡಿ, ಇಲ್ಲಾಂದ್ರೆ ಕೋಪಕ್ಕೆ ಅವ್ರು ನಿಮ್ಮನ್ನ ಹೊಡೆದ್ ಬಿಡ್ತಾರೆ ಅಲ್ವಾ ದೊಡ್ಡಮ್ಮ? ನಮ್ಮ ಅತ್ತೆ ನನಗೆ ಹೊಡೆಯೋದಿರ್ಲಿ, ನನ್ನನ್ನು ಕೊಂದ್ರೂ ಬೇಜಾರಿಲ್ಲ. ಅವ್ರು ನನಗೆ ಸರಿ ಹೋಗ್ಬೇಕಷ್ಟೆ. ನಾನು ಇಲ್ಲೇ ಇರ್ತೀನಿ. ಚೆಕಪ್ ಎಲ್ಲ ಮುಗೀತು. ನಾನಿನ್ನು ಇಂಜೆಕ್ಷನ್ ಕೊಟ್ಟು ಹೊರಡ್ತೀನಿ. ಇಂಜೆಕ್ಷನ್? ದೊಡ್ಡಮ್ಮ, ಚುಚ್ಬೇಕಾದ್ರೆ ಒಂದು 10 ಸೆಕೆಂಡ್ ನೋವಾಗತ್ತಷ್ಟೇ. ಡಾಕ್ಟರ್, ನಾನೇ ನಾರ್ಮಲಿ ಯಾವಾಗಲೂ ದೊಡ್ಡಮ್ಮಂಗೆ ಇಂಜೆಕ್ಷನ್ ಕೊಡ್ತಿದ್ದೆ. ಸೊ ನಾನು ಕೊಟ್ಟು ಅವ್ರು ಕಂಫರ್ಟೇಬಲ್ ಆಗಿರ್ತಾರೆ. ಓಕೆ, ಪರವಾಗಿಲ್ಲ. ಹೇಗಿದ್ದೀರಾ ಮೇಡಮ್? ಮೇಡಮ್, ದೇವಿ ಮಾತು ಕೇಳ್ಕೊಂಡು ನಾನು ಇಷ್ಟು ದಿನ ನನ್ನ ಪ್ರೊಫೆಷನ್ಗೆ ಮೋಸ ಮಾಡಿಬಿಟ್ಟೆ ಮೇಡಮ್. ಐ ಆಮ್ ಸೋ ಸಾರಿ. ಇವತ್ತಿಂದ ನಿಮ್ಮ ಅತ್ತೆಯವ್ರಿಗೆ ನಾನು ಕರೆಕ್ಟಾಗಿರೋ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಅವರಿಗೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ. ಅವನ ಪೂರ್ತಿಯಾಗಿ ನಾರ್ಮಲ್ ಮಾಡೋ ಜವಾಬ್ದಾರಿ ನಂದು ಮೇಡಮ್. ದಯವಿಟ್ಟು ನನ್ನ ಮೇಲೆ ಯಾವುದೇ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡಿ ಮೇಡಮ್. ನಿನ್ನಿಂದ ಕೆಟ್ಟಿರೋ ಅವ್ರ ಆರೋಗ್ಯ ಈಗ ನಿನ್ನ ಕೈಯಿಂದಲೇ ಸರಿಯಾಗೋ ಥರ ಮಾಡ್ತೀನಿ, ನಿನಗೇ ಗೊತ್ತಿಲ್ಲದೆ. ರಚು, ನೀನು ಕೂತ್ಕೋ, ಜೊತೆ ಊಟ ಮಾಡೋಣ. ಪರವಾಗಿಲ್ಲ ಜೀವ, ನೀವು ಮುಗಿಸಿನ ಮಾಡ್ತೀನಿ. ಕೂತ್ಕೋ. ಶ್ರೀವಾರಿ ಜ್ಯುವೆಲರ್ಸರು ನಂಬಿಕಸ್ತು ಅಂತ ಬಂದಿದ್ದಕ್ಕೆ ನಮಗೆ ಸರಿಯಾಗೇ ಆಯ್ತು. ಗೋಲ್ಡ್ ಲೋನ್ಗೆ ಅಪ್ಲೈ ಮಾಡಿದ್ದೆ, ಇದು ಒರಿಜಿನಲ್ ಗೋಲ್ಡ್ ಅಲ್ಲ. ಜೀವ, ಅಯ್ಯೋ ಓಕೆ? ಮತ್ತೆ ಊಟ ಮಾಡೋದನ್ ಬಿಟ್ಟು ಏನ್ ಚಿಂತೆ ನಿಮಗೆ? ರಚು, ಇವತ್ತು ಅಂಗಡಿಲಿ ಒಂದು ಶಾಕಿಂಗ್ ಇನ್ಸಿಡೆಂಟ್ ನಡೀತು.